ರಾಜ್ಯಶಾಸ್ತ್ರ ವಿಭಾಗದ ಉಪನ್ಯಾಸಕರಾದಂತಹ ಶ್ರೀಯುತ ಮಂಜು ಸರ್ ಅವರನ್ನು ಕೋರ್ಕೊಳ್ತಾ ಇದ್ದೇನೆ. ಅವರು ಕೆಲ ಕಾರ್ಯದ ಒತ್ತಡದಿಂದ ಅವರು ಕೇಳ್ತಾರೆ, ಅವರಿಗೆ ಕರೆಕ್ಟಾಗಿ ಇನ್ನೊಂದ್ಸರಿ ಕೇಳ್ಬಿಡು. ಒಳಗಡೆ ಸ್ಟೇಜಲ್ಲಿ ಕೇಳ್ತಾರೆ ಬಹುಮಾನವನ್ನ ವಿತರಿಸಬೇಕು ಅಂತ ಹೇಳಿ ನಮ್ಮ ವಿಶ್ವವಿದ್ಯಾಲಯ ರಸ್ತೆ ಅದಕ್ಕೆ ಕಾಮಾನು ಅಂದ್ರೆ ಒಂದು ಮೆಸೇಜ್ ಅನ್ನ ಪಾಸ್ ಮಾಡಿದ್ವಿ ಇಡೀ ರಾಜ್ಯಕ್ಕೆ. 6 ವಿಶ್ವವಿದ್ಯಾನಿಲಯವು 6 ಶಾಸಕರು ಕಾಂಗ್ರೆಸ್ ಅವರು. ಅವ್ರು ನಮ್ಮ ಕೊಡಗು ಮಂತ್ರಿ ಮಾತಾಡಪ್ಪ ಅಂದ್ರೆ ಸರ್ ನಾಳೆ ಎಲ್ಲ 7 ಜನ ಹೋಗೋಣ ಯಾವ ವಿಶ್ವವಿದ್ಯಾನಿಲಯದ ಸಿಎಂ ಹತ್ರ ಮುಚ್ಚಬೇಡ, ಬೆಳಗ್ಗೆ ನೋಡಿದ್ರೆ ಬರಲ್ಲ, ಮಾತಾಡೋದಕ್ಕೆ ಧೈರ್ಯ ಮಾಡಿಲ್ಲ. ಈಗ ಮಂಡ್ಯ ವಿಶ್ವವಿದ್ಯಾಲಯ ಉಳಿದಿರೋದ್ರಿಂದ ಅದ್ರ ಜೊತೆ ಇನ್ನು 6 ವಿಶ್ವವಿದ್ಯಾಲಯಗಳು ಉಳ್ಕೋತಾ ಇದೆ. ಅದಕ್ಕೆ ಮಂಡ್ಯದ ಎಲ್ಲ ವಿದ್ಯಾರ್ಥಿಗಳಿಗೆ ಶಿಕ್ಷಕರಿಗೆ ಈ ಗೌರವ ಸಲ್ಲಿಸಬೇಕು. ಅವರೆಲ್ಲ ನನ್ನ ಮೇಲೆ ಪ್ರೆಷರ್ ಮಾಡಿದ್ದ ಮಂಡ್ಯ ವಿಶ್ವವಿದ್ಯಾಲಯವನ್ನ ಉಳಿಸೋಕ್ಕೆ ಆಯಿತು. ಅದೇ ರೀತಿ ಮಂಡ್ಯ ವಿಶ್ವವಿದ್ಯಾಲಯದ ಕಾನ್ವಿಕೇಶನ್ ಅನ್ನ ಬಹಳ ಚೆನ್ನಾಗಿ ಮಾಡಬೇಕು ಅನ್ನೋದು ನಮ್ಮ ಆಸೆ. ಕಾಲೇಜು ಸಾಂಸ್ಕೃತಿಕ ಅಂದ್ರೆ 4 ಪೆಂಡಲ್ ಹಾಕಿ 4 ಮಕ್ಕಳನ್ನ ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ತೊಡಗಿಸಿ ಮುಗಿಸಿದ್ರೆ ಆಗಲ್ಲ. ಮಂಡ್ಯದಲ್ಲಿ ರವಿಕುಮಾರ್ MLA ಆದ್ಮೇಲೆ ಹೊಸ ವಿನೂತನ ಆಗ್ಲೇಬೇಕು ಅನ್ನೋದು ನನ್ನ ಭಾವನೆ. ಅದಕ್ಕೆ ನಮ್ಮ ಈ ಸಾಂಸ್ಕೃತಿಕ ಹಬ್ಬನ ಮಾಡೋದು ಬೇಡ, ನನ್ನ ಕಾನ್ವಿಕೇಶನ್ ಜೊತೆ ಮಾಡ್ತೀನಿ ಇದೆ. ಆದ್ರೆ ಶಿವರಾಮ್ ಅವರು ವಿದ್ಯಾರ್ಥಿಗಳು ನಾವು ಇನ್ನೇ ನಮ್ಮ ಕಾಲೇಜ್ ಮುಗಿಯುತ್ತೆ ಮಾಡಲೇಬೇಕು ಇದಕ್ಕೆ ಆಯ್ತು ಮಾಡಿ ಅಂತ ಹೇಳಿ ಬಹಳ ಪ್ರೀತಿಯಿಂದ ಬಂದಿದ್ದೀನಿ. ಯಾವತ್ತು ಡೇಟ್ ಕೊಟ್ಟಿರೋದು? ಬರೋ ತಿಂಗಳು 24ನೇ ತಾರೀಕು ಮೇಲೆ ರಾಜ್ಯಪಾಲರು ಟೈಮ್ ಕೊಡ್ತಾ ಇದ್ದಾರೆ. ಕಾನ್ವಿಕೇಶನ್ ಅನ್ನ ರಾಜ್ಯಪಾಲರು ಮತ್ತೆ ನಮ್ಮ ಕುಲಪತಿಗಳು ಮಾಡ್ಕೊಳ್ತಾರೆ. ಅವತ್ತು ವಿದ್ಯಾರ್ಥಿಗಳ ಫೆಸ್ಟ್ ಮಾಡಬೇಕು. 1 ಲಕ್ಷ ವಿದ್ಯಾರ್ಥಿಗಳನ್ನ ಸೇರಿಸಿ ಬಹಳ ದೊಡ್ಡ ಮಟ್ಟದ ಸಾಂಸ್ಕೃತಿಕ ಹಬ್ಬವನ್ನ ಮಾಡಬೇಕು ಅಂತ ಇವಾಗ ಕೇಳಿದ್ರೆ ಈ ಕಾಲೇಜ್ಗೆ ಅವತ್ತು ರಜಾ ಇರುತ್ತೆ ಅಂತ ಹೇಳಿದ್ರು. ನೀವು ರಜಾ ಇದ್ರು ಕೂಡ ನಾನು ಅನೌನ್ಸ್ ಮಾಡಿದ್ದೀನಿ ಸರ್, ನೀವು ಬರಬೇಕು. ನಿಮ್ಗೆ ರ್ಯಾಪರ್ ಸಾಂಗ್ ಅನ್ನ ಆಯೋಜನೆ ಮಾಡ್ತೀನಿ. 1 ಲಕ್ಷ ವಿದ್ಯಾರ್ಥಿಗಳನ್ನ ಸೇರಿಸ್ತೀನಿ. ಕಾನ್ವಿಕೇಶನ್ ರಾತ್ರಿ ಬಹಳ ದೊಡ್ಡ ಮಂಡ್ಯದ ಕಾಲೇಜ್ ಹಬ್ಬವನ್ನ ಇಂಟರ್ ಕಾಲೇಜ್ ಹಬ್ಬವನ್ನ ಆಯೋಜನೆ ಮಾಡ್ತಾ ಇದ್ವಿ. ರಾಜ್ಯಪಾಲರು ಸಮಯ ಸಿಗ್ಲಿ ಅಂತ ಕಾಯ್ತಾ ಇದ್ವಿ. ಸಿಕ್ಕಿದ ತಕ್ಷಣ ನಿಮ್ಮನ್ನೆಲ್ಲ ಇನ್ವಾಲ್ವ್ ಮಾಡಿಕೊಂಡು ಒಂದು ಟೀಮ್ ಅನ್ನ ಮಾಡ್ತೀವಿ. ಇಡೀ ಮಂಡ್ಯದ ಕಾಲೇಜ್ ಹಬ್ಬನ ಕರ್ನಾಟಕ ನೋಡ್ಬೇಕು. ನೀವು ನನ್ನ ಜೊತೆ ಕೈ ಜೋಡಿಸ್ಬೇಕು. ಬಹಳ ವ್ಯವಸ್ಥಿತವಾಗಿ ನಮ್ಮದೇ ಸ್ವಂತ ದುಡ್ಡಿನಲ್ಲಿ, ಕಾಲೇಜು ಸ್ವಲ್ಪ ಅಲ್ಪ ಇರಬಹುದು, ನಮ್ಮದೇ ಸ್ವಂತ ದುಡ್ಡಿನಲ್ಲಿ ಆ ಕಾಲೇಜ್ ಫೆಸ್ಟ್ ಅನ್ನ ನಾನು ಈ ವರ್ಷ ಮಾಡಬೇಕು ಅಂತ ತಯಾರಿ ಮಾಡ್ಕೊಳ್ತಾ ಇದ್ದೀನಿ. ವಿದ್ಯಾರ್ಥಿಗಳು ನೀವೆಲ್ಲ ಸಹಾಯ ಮಾಡಬೇಕು. ಮಂಡ್ಯವನ್ನ ಕರ್ನಾಟಕದವ್ರು ನೋಡಬೇಕು. ಓದು ಮತ್ತೆ ಸಂಸ್ಕೃತಿ ನಮ್ಮ ಅವಿಭಾಜ್ಯ ಅಂಗ ಆಗಬೇಕು. ಮಂಡ್ಯವನ್ನ ಬದಲಾವಣೆ ಮಾಡಬೇಕು ಅಂತೇಳಿ ಕೈ ಜೋಡಿಸಿದ್ವಿ. ಆದ್ರೆ ಹೊಟ್ಟೆ ಉರಿಯೋದು ಫುಟ್ಪಾತ್ ಮಾಡ್ಬೇಕಾದ್ರೆ ಹಣ್ಣು ಫುಟ್ಪಾತ್ ಫುಲ್ ಹಣ್ಣಂಡಿ ಹಾಕೋತಾನೆ, ತರಕಾರಿನ ಫುಟ್ಪಾತ್ ತರಕಾರಿ ಹಾಕೋತಾನೆ. ನಾವ್ ಏನೇನೋ ಆಸೆ ಪಟ್ಟು ಈಗ ಅದು ತರ್ಸಕ್ ಹೋದ್ರೆ MLA ಬಂದ್ರು ನಮ್ಮ ಹೊಟ್ಟೆನ ಉಳಿದು ಹೋಗ್ತದೆ. ಅವ್ರಿಗೂ ಬೇರೆ ಜಾಗ ಕೊಡ್ತಾ ಇದೀವಿ. ನೀವೆಲ್ಲ ವಿದ್ಯಾರ್ಥಿಗಳಿಗೆಲ್ಲ ನೀವೆಲ್ಲ ಹೇಳ್ಬೇಕು ಅವ್ರಿಗೆಲ್ಲ. ನೀವು ಹಿಂಗೆಲ್ಲ ಫುಟ್ಪಾತ್ ಎಲ್ಲ ಮಾಡ್ತಾ ಇರೋದು ನಮ್ಗೆ ಬೇರೆ ಊರವರು, ಮೈಸೂರವರು, ಮಂಗಳೂರವರು ಮಂಡ್ಯಕ್ಕೆ ಬಂದ್ರೆ ಗಲೀಜಾಗಿದೆ ಅನ್ನೋದು ಚೆನ್ನಾಗಿದೆ ಅಂತ ಅನ್ಬೇಕು ಸಿಟಿಯನ್ನ. ಒಟ್ಟು 1,000 ಕೋಟಿ ರೂಪಾಯಿಯನ್ನ ಬರೀ 2 ವರ್ಷದಲ್ಲಿ ತಂದು ಇವತ್ತು ಬೆಳಗ್ಗೆ 8 ಗಂಟೆಯಿಂದ ಇಲ್ಲಿವರೆಗೂ ರಸ್ತೆ ಪೂಜೆನೆ ಮಾಡಿದೆ. ಒಟ್ಟು 7 ಕೋಟಿ ರೂಪಾಯಿ ಇವತ್ತು ಎವ್ರಿ ಡೇ ಕಾಮಗಾರಿಗಳಿಗೆ ಚಾಲನೆ ಮತ್ತೆ ಅಭಿವೃದ್ಧಿಯನ್ನ ಮಂಡ್ಯದಲ್ಲಿ ವೇಗವಾಗಿ ಕೊಟ್ಟಿದ್ದೀವಿ. ಒಬ್ಬ ಯುವಕರಿಗೆ ಅಧಿಕಾರ ಕೊಟ್ಟಿದ್ದೀರಾ, ಅದನ್ನ ಸದುಪಯೋಗ ಪಡಿಸ್ಕೊಳ್ಳೋದು ನನ್ನ ಜವಾಬ್ದಾರಿ. ನಾನು ಹೋಗೋದು ಸೆಷನ್ ಅಲ್ಲಿ ನಿದ್ದೆ ಮಾಡೋದು ಬರೋದಲ್ಲ ನನ್ನ ಜವಾಬ್ದಾರಿ. ನೀವು ಕೊಟ್ಟಿರೋ ಒಂದೊಂದು ಓಟು ಕೂಡ ಮುಖ್ಯ. ಅದನ್ನ ಸದ್ಬಳಕೆ ಮಾಡ್ಕೊಳ್ಳೋದು ಒಬ್ಬ ಶಾಸಕನಾದ ಜವಾಬ್ದಾರಿ. ನೀವೆಲ್ಲ
ಬಹುಮಾನ